ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಗ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ಪೂರಸಿತ ಪರೀಕ್ಷೆಗೆ ಸಮಾಜ ವಿಜ್ಞಾನ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರ್ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದ್ಬಿಟ್ಟು ಬೋರ್ಡರ್ ಬಿಟ್ಟಿರುವ ಮಾಡೆಲ್ ಕ್ವಶನ್ 1 ಮಾದರಿ ಪ್ರಶ್ನೆ ಪತ್ರಿಕೆ 1. ಇಲ್ಲಿ ಯಾವ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ನಾಡುವ ಸಮಾಜ ವಿಜ್ಞಾನ ಕ್ವಶನ್ ಪೇಪರ್ ಇರ್ತದೆ. ಜೊತೆಗೆ ನಿಮ್ಮೊಂದು ಅನಾಲಿಸಮ್ ಕೂಡ ಇಂಪಾರ್ಟೆಂಟು. ಸೊ ಎರಡು ಕೂಡ ಇಂಪಾರ್ಟೆಂಟು. ಇಲ್ಲಿರೋ ಪ್ಯಾಟರ್ನ್ ಕೂಡ ಸೇಮ್ ಆಗ್ತದೆ, ಮತ್ತು ಕ್ವಶನ್ ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ? ರಿಪೀಟ್ ಆಗ್ತಾ ಅನ್ನೋಕ್ಕಿಂತ ನಿಮಗೆ ಐಡಿಯಾ ಬರ್ತದೆ, ಒಂದು ಕ್ವಶನ್ ಪೇಪರ್ ಅರ್ಥ ಅಂತ ಐಡಿಯಾ ಬರ್ತದೆ. ತಾಪತಿ ಕೊನೆಯವರೆಗೆ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಅರ್ಥ ಆಯ್ತಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ನೋಡ್ಕಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಾಪತಿ ಅಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ನಿಮಗೆ ಅನ್ವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳು ಪಾಸಿಂಗ್ ಪೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಜೊತೆಗೆ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅನ್ನೋರು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ. ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರೆ ಜೊತೆಗೆ ಆ ವಿಡಿಯೋ ಒಂದು ಲೈಕ್ ಕೊಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಪ್ರತಿಯೊಬ್ಬ ಫ್ರೆಂಡ್ಸ್ ಶೇರ್ ಮಾಡಿಟ್ಟು ಅವ್ರು ಕೂಡ ಹೇಳಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಈಗೆಲ್ಲ ಚಾನಲ್ ನಿಮಗೆ ಇದ್ರ ಜೊತೆಗೆ ಇನ್ನೂ ಕೂಡ 3 ಹಾಕಿರ್ತೀನಿ. ಇದು ಒಂದೇದು, ಇನ್ನೂ 3 ಬಿಟ್ಟಿದ್ದಾರೆ. 2, 3, 4 ಅವ್ನು ಕೂಡ ಹಾಕಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ. ಆರಾಮಿ ನೀವು ಸ್ಕೋರ್ ಮಾಡ್ಬೋದು ಮತ್ತು ಪಾಸ್ ಕೂಡ ಆಗ್ಬೋದು. ಅರ್ಥ ತಪ್ಪದೆ ನೋಡ್ಕೊಳ್ಳಿ. ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಿದ ನಿಮಗೆ, ಬೋರ್ಡ್ ಅವರು ಈಗಾಗಲೇ ನಿಮಗೆ 8,000 ಕ್ವಶನ್ಗಳ ಮೇಲೆ ಒಂದು ಕ್ವಶನ್ ಮೇಲೆ ಬಿಟ್ಟಿದ್ದಾರೆ. ಅವು 8,000 ಮೇಲೆ ಕ್ವಶನ್ ಇವೆ. ಅಷ್ಟು ಓದ್ಕೊಂಡ್ರೆ ನೀವು ಆರಾಮಾಗಿ ಅನಾಲಿಸ್ ಮೇಲೆ ಸ್ಕೋರ್ ಮಾಡ್ಬೋದು. ಅರ್ಥ ಆಯ್ತಾ? ಆ 8,000 ಕ್ವಶನ್ ಬಿಟ್ಟು ಯಾವುದೇ ಕ್ವಶನ್ನು ಎಕ್ಸಾಮ್ನಲ್ಲಿ ಬರೋದಿಲ್ಲ. ಕೇಳಿದರೆ ಆ 8,000 ಕ್ವಶನ್ ಒಳಗಡೆ ಕೇಳ್ತಾರೆ. ಅರ್ಥ ಆಯ್ತಾ? ಅವೆಲ್ಲ ಒಂದು ವಿಡಿಯೋ ಹಾಕ್ತೀನಿ. ಆ ವಿಡಿಯೋ ಬಂದ್ಬಿಟ್ಟು ನಮ್ಮ ಹೊಸ ಚಾನಲ್ ಹಾಕ್ತೀವಿ. ಈಗ ಒಂದು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ. ಅದು ಬಂದ್ಬಿಟ್ಟು ಟ್ರೂ CK ಎಜುಕೇಷನ್ ಅಂತ. ಅದರ ಲಿಂಕನ್ನು ಕೆಳಗೆ ಕೊಟ್ಟಿರ್ತೀನಿ, ವಿಡಿಯೋದ ಕೆಳಗಡೆ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಳ ಬಗ್ಗೆ 8,000 ಕ್ವಶನ್ ಅಲ್ಲೇ ಬರ್ತವೆ. ತಪ್ಪದೆ ಮಾಡ್ಕೊಳ್ಳಿ. ಲಿಂಕು ಕೆಳಗೆ ಇರ್ತದೆ. ಪ್ರತಿಯೊಬ್ಬರು ಮಾಡ್ಕೊಳ್ಳೇಬೇಕು. ತಪ್ಪದೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲೇ ಬರ್ತವೆ. ಮಿಸ್ ಮಾಡ್ಕೊಂಡ್ರೆಲ್ಲ ಕಳ್ಕೊತೀರಾ. ತಪ್ಪದೆ ಲಿಂಕ್ ಕೆಳಗೆ ಇರ್ತದೆ ಕಮೆಂಟ್ಸಲ್ಲಿ. ಅಲ್ಲಿ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಓಕೆ, ಇವಾಗ ನೋಡ್ತಾ ಹೋಗೋಣ. ಇದು 2026ನೇ ಸಾಲಿನ SLC ಮಾದರಿ ಪ್ರಶ್ನೆ ಪತ್ರಿಕೆ 1ರ ಉತ್ತರಗಳು ನೋಡ್ತಾ ಹೋಗೋಣ. ವಿಷಯ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸು. 85ಕ್ಕೆ ವೇರಿ ಇಂಪಾರ್ಟೆಂಟು. ಅಬ್ಸರ್ವ್ ಮಾಡ್ತಾ ಹೋಗಿ, ಯಾವ ಪಾಠದ ಮೇಲೆ, ಯಾವ ಅಧ್ಯಾಯ ಮೇಲೆ ಯಾವ ಕ್ವಶನ್ ಕೇಳಿದಾರಂತ ನೋಡ್ತಾ ಹೋಗೋಣ. ಆಮೇಲೆ ನಿಮಗೆ 8 ಮಲ್ಟಿಪಲ್ ಇರ್ತವೆ. ಒಂದೇ ಮೇಲೆ ನಿಮಗೆ 8 ಮಲ್ಟಿಪಲ್ ಕ್ವಶನ್ಗಳು ಇರ್ತವೆ. ನೋಡ್ತಾ ಹೋಗೋಣ. ಒಂದನೇ ಪ್ರಶ್ನೆ, ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀಗೌರಿಯನ್ನು ರಚಿಸಿದರು ಯಾರಾಗ್ತಾರೆ? ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ ಆಗ್ತಾರೆ. ಸರಿಯಾದ ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ. ಇನ್ನು ಕ್ವಶನ್ ನಂಬರ್ 2, ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಆಪ್ಷನ್ ಸಿ ವರ್ಸೇಲ್ ಒಪ್ಪಂದ. ನಿಮಗೆ ಒಂದು ಒಪ್ಪಂದ ಬಗ್ಗೆ ಕೇಳ್ತಾರೆ. ಒಂದು ಒಪ್ಪಂದದ ಬಗ್ಗೆ ಮಲ್ಟಿಪಲ್ ಇಲ್ಲಿ ಬಂದು ಬರ್ತವೆ. ಸೊ ಕರೆಕ್ಟಾಗಿ ಎಲ್ಲ ಒಪ್ಪಂದಗಳು ನೋಡ್ಕೊಳ್ಳಿ, ತಪ್ಪದೆ ನೋಡ್ಕೊಳ್ಳಿ. ನಂತರ 3ನೇ ಪ್ರಶ್ನೆ, ವಿಶ್ವ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಯಾವುದಾಗಿರ್ಬೋದು? ಸರಿಯಾದ ಉತ್ತರ ಆಪ್ಷನ್ ಬಿ 2ನೇ ಮಹಾಯುದ್ಧದ ಪ್ರಾರಂಭ. ಇನ್ನು ಪ್ರಶ್ನೆ 4, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವುದಾಗಿರ್ಬೋದು? ಬಿ ಅಪೇಕ್ಷ ಚಳುವಳಿ. ನಿಮಗೆ ಪರಿಸರ ಚಳುವಳಿ ಮೇಲೆ ಕೂಡ ನಮಗೆ ಒಂದು ಕ್ವಶನ್ ಬಂದೇ ಬರ್ತದೆ. ಆಯ್ತಾ? ಚಿಪ್ಕೋ ಚಳುವಳಿ ಆಗಿರ್ಬೋದು, ಇಂಪಾರ್ಟೆಂಟ್. ಅವೆಲ್ಲ ಕೂಡ ನೋಡ್ಕೊಳ್ಳಿ. ಚಿಪ್ಕೋ ಅಪೇಕು ಎರಡು ಕೂಡ ಇಂಪಾರ್ಟೆಂಟು. ನಂತರ 5ನೇದು, ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಯಾವುದಾಗಿರ್ಬೋದು? ಉತ್ತರ ಆಪ್ಷನ್ ಸಿ ಅಕ್ಟೋಬರ್ ನವೆಂಬರ್. ಮಾನ್ಸೂನ್ ಕೇಳ್ಬೋದು ಇಂಪಾರ್ಟೆಂಟು. ಸೊ ಮಾನ್ಸೂನ್ ಕೇಳ್ಬೋದು, ಇಲ್ಲ ಬೇಸಿಗೆ ಕೇಳ್ಬೋದು, ಚಳಿಗಾಲ ಕೇಳ್ಬೋದು. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನಂತರ 6ನೇ ಪ್ರಶ್ನೆ, ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ. ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಯಾವುದಾಗ್ಬೋದು? ಆಪ್ಷನ್ ಡಿ GPS ಆಗ್ತದೆ. ಇದನ್ನು ಕೂಡ ಕೇಳ್ಬೋದು, ಕ್ವಶನ್ನು ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ 7ನೇ ಪ್ರಶ್ನೆ, ನಮ್ಮ ಸಂವಿಧಾನದ 73ನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯು ಹೊಂದಿರುವುದು ಏನು ಹೊಂದಿದೆ? ಅದು 3 ಹಂತಗಳನ್ನು ಹೊಂದಿದೆ. ಅರ್ಥ ಆಯ್ತಾ? ಆಪ್ಷನ್ ಬಿ 3 ಹಂತಗಳನ್ನು ಹೊಂದಿದೆ. ಇನ್ನು ಪ್ರಶ್ನೆ 8, ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟ್ರಪ್ರೆಂಡೆ ಇವು ಬಂದಿರುವುದು ಯಾವ ಭಾಷೆಯಿಂದ? ಫ್ರೆಂಚ್ ಭಾಷೆಯಿಂದ ಬಂದಿದೆ. ಯಾವುದು? ಎಂಟ್ರಪ್ರೆಂಡೆ ಅನ್ನೋದು ಫ್ರೆಂಚ್ ಭಾಷೆಯಿಂದ ಬಂದಿದೆ. ವೆರಿ ಇಂಪಾರ್ಟೆಂಟ್ ಕ್ವಶನು. ನಂತರ ನಿಮಗೆ 2ನೇ ಮೇಲೆ ನಿಮಗೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಪ್ರಶ್ನೆಗಳು ಇರ್ತವೆ. ಟೋಟಲ್ 8 ಇರ್ತವೆ. ಟೋಟಲ್ 8 ಮಾರ್ಕ್ಸು. ಈಗ ಚಾನಲ್ ನಿಮಗೆ 40+ ವಿಡಿಯೋ ಹಾಕಿದ್ದೀನಿ. 40+ ಫಿಕ್ಸ್ ಪ್ರಶ್ನೆ ಹಾಕಿದ್ದೀನಿ. ತಪ್ಪಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಚಾನಲ್ ಹಾಕಿದ್ದೀನಿ ನೋಡಿ. ನಿಮ್ಮೊಂದು ಪೂರೈಸಿ ಆಗಿರ್ಬೋದು, ಅನಲೈಸಮ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದು ಓದ್ಕೊಂಡ್ರೆ ನೀವು 40+ ಆರಾಮಾಗಿ ಗಳಿಸ್ಬೋದು. ಯಾವ ವಿಷಯ? ಸಮಾಜ ವಿಜ್ಞಾನ ವಿಷಯದ ಮೇಲೆ ಹಾಕಿದ್ದೀನಿ. ತಪ್ಪಿ ಚಾನಲ್ ನೋಡ್ಕೊಳ್ಳಿ. ಓಕೆ, ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ, ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬೆಳೆಸಿಕೊಂಡರು? ಉತ್ತರ ನೋಡಿ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುವುದರ ಮೂಲಕ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಬಳಸಿಕೊಂಡರು. ಇನ್ನು 10ನೇದು ನೋಡಿ, ಹಿಟ್ಲರನು
ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದನು? ವೆರಿ ಇಂಪಾರ್ಟೆಂಟು. ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರನ್ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ನೇಮಿಸಿದನು. ಈ ರೀತಿ ಪೂರ್ಣಾಂಕದಲ್ಲಿ ಬರೀಬೇಕು. ಇನ್ನು 11ನೇದು, ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ? ಉತ್ತರ ನೋಡಿ, ಏಕೆಂದರೆ ಇದು ಯಾವ ಭೂಪ್ರದೇಶವೂ ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ. ಇನ್ನು ಪ್ರಶ್ನೆ 12, ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ. ವೆರಿ ಇಂಪಾರ್ಟೆಂಟು. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಪೂರ್ವಾಗ್ರಹ. ಇನ್ನು 13ನೇದು, MRPL ವಿರುದ್ಧದ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? ಉತ್ತರ ನೋಡಿ, ತೈಲ ಕಾರಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳಿಂದ ಪರಿಸರ ನಾಶವಾಗುತ್ತದೆ ಎಂದು MRPL ವಿರುದ್ಧದ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಇನ್ನು 14ನೇದು, ಮುಂಬಯಿಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ? ಭಾರತದ ಮ್ಯಾಂಚೆಸ್ಟರ್ ಅಂತ ಕರೀತಾರೆ? ಉತ್ತರ ನೋಡಿ, ಏಕೆಂದರೆ ಅದು ಭಾರತದಲ್ಲಿ ಅತಿ ಹೆಚ್ಚು ಹತ್ತಿಗಿರಿಗಳನ್ನು ಹೊಂದಿದೆ. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ ನಮಗೆ. ಯಾವುದು ರಾಜಕೀಯ ಬಿಟ್ಟು ಇದನ್ನು ಈ ರೀತಿಯಾಗಿ ಕೇಳ್ತಾರೆ ಕ್ವಶನ್ಗಳು. ಏನು ಕೇಳಿದರೆ, ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ? ನಂತರ 15ನೇದು, ಭಾರತೀಯ ರಿಸರ್ವ್ ಬ್ಯಾಂಕನ್ನು ಬ್ಯಾಂಕ್ಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನು, ಕೇಳ್ಬೋದು, ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಬ್ಯಾಂಕ್ ಮೇಲೆ ವ್ಯವಹಾರದ ಮೇಲೆ ಕ್ವಶನ್ ಬಂದೇ ಬರ್ತದೆ. 1 ಮಾರ್ಕ್ಸು 2 ಮಾರ್ಕ್ಸ್ ಬರ್ತವೆ. ಅರ್ಥ ಆಯ್ತಾ? ಭಾರತದಲ್ಲಿ ಬ್ಯಾಂಕ್ಗಳು ಎಲ್ಲ ಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಎಂದು ರಚಿಸುತ್ತದೆ. ಮತ್ತು ಇನ್ನೂ ಕೇಳ್ಬೋದು ನಮಗೆ, ಭಾರತೀಯ ರಿಸರ್ವ್ ಬ್ಯಾಂಕ್ಗಳ ಬ್ಯಾಂಕು ಅಂತ ಕೇಳ್ಬೋದು, ಬ್ಯಾಂಕ್ಗಳ ತಾಯಿ ಅಂತ ಕೇಳ್ಬೋದು. ಈ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು 16ನೇದು, ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ? ಯಾರು? ಕೇಂದ್ರ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸುತ್ತಾರೆ. ಇಂಪಾರ್ಟೆಂಟು. ನಂತರ ಹೋಗೋಣ ನಮಗೆ 3rd ಮೇನಲ್ಲಿ, ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ. ಅರ್ಥ ಆಯ್ತಾ? ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇವು ಬಂದ್ಬಿಟ್ಟು 2 ಪ್ರಶ್ನೆಗಳು ನಿಮಗೆ 8 ಇರ್ತವೆ. ಟೋಟಲ್ 16 ಮಾರ್ಕ್ಸು. ಅವ್ರು ಹೇಳಿದರೆ ನಿಮಗೆ ಎಷ್ಟು ಬರಬೇಕು? 2 ರಿಂದ 4 ವಾಕ್ಯ ಅಥವಾ ಅಂಶಗಳಲ್ಲಿ ಎಷ್ಟು ಬರಬೇಕು? ನಿಮಗೆ ಪಾಯಿಂಟ್ ಹೇಳ್ತೀನಿ ನೋಡಿ. ನೀವು 2 ಮಾರ್ಕ್ಸಿಗೆ ಎಷ್ಟು ಬರಬೇಕು? 4 ಪಾಯಿಂಟನ್ನು ಬರೀಬೇಕು. ಅರ್ಥ ಆಯ್ತಾ? 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರಲೇಬೇಕು. ಇನ್ನು ಎಷ್ಟು? 3 ಮಾರ್ಕ್ಸಿಗೆ 6 ಪಾಯಿಂಟು, 4 ಮಾರ್ಕ್ಸಿಗೆ 8 ಪಾಯಿಂಟು, ಇಷ್ಟು ಕಡ್ಡಾಯ ಬರಲೇಬೇಕು. ಅರ್ಥ ಆಯ್ತಾ? ಪಾಯಿಂಟ್ ಬರೆದ್ರೆ ಹೇಳ್ತಾ ಇದ್ದೀನಿ. ನೀವು ವಾಕ್ಯ ಬರೋಕೋಬೇಡಿ, ವಾಕ್ಯ ಟಫ್ ಆಗ್ತವೆ ನಿಮಗೆ. ವಾಕ್ಯ ಬರೋಕೋಬೇಡಿ, ಈ ರೀತಿ ಪಾಯಿಂಟ್ಸ್ ಬರೀರಿ. ನಿಮಗೆ ಸಮಾಜ ವಿಜ್ಞಾನ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ನೀವು ಏನು ಮಾಡಬೇಕು? ಪಾಯಿಂಟ್ ಸೈಜ್ ಬರೀಬೇಕು. ಅರ್ಥ ಆಯ್ತಾ? ನೀವು ಇಲ್ಲಿ ವಾಕ್ಯ ಮಾಡೋ ಅವಶ್ಯಕತೆ ಇಲ್ಲ, ವಾಕ್ಯ ಮಾಡೋಕೆ ಹೋಗಬೇಡಿ, ಈ ರೀತಿ ಪಾಯಿಂಟ್ ಸೈಜ್ ಬರೀರಿ. ಕ್ವಶನ್ ನೋಡಿ 17 ನೋಡಿ, 2 ಅಂಕದ 8 ಪ್ರಶ್ನೆ ಬರೀಬೇಕು. ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ. ವೆರಿ ಇಂಪಾರ್ಟೆಂಟು. ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಾಯಕ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುತ್ತದೆ, ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾಮಾಜಿಕ ಜವಾಬ್ದಾರಿ, ಸಾರ್ವಜನಿಕ ಆಡಳಿತದ ಹೃದಯ, ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಆಗಿರ್ಬೋದು, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಇದೇನು 4 ರಿಂದ 5 ಬರೀರಿ ಸಾಕು. 4 ರಿಂದ 5 ಬರೀರಿ. ಸೊ 2 ಅಂಕ ಇರ್ತದೆ ನೋಡಿ. ಇಲ್ಲಿ ಪ್ರತಿ ನೋಡಿ ಕೊಟ್ಟಿದ್ದಾರೆ ನೋಡೋರು, 4 ಬರೀಬೇಕು. ಪ್ರತಿ ಪಾಯಿಂಟಿಗೂ ಅರ್ಧ ಅಂಕ ಇರ್ತದೆ. ಅರ್ಥ ಆಯ್ತಾ? ಪ್ರತಿ ಪಾಯಿಂಟಿಗೂ ಅರ್ಧ ಅಂಕ. ಟೋಟಲಾಗಿ ಎಷ್ಟು? 2 ಅಂಕ. ಅರ್ಧ ಅಂಕ ಟೋಟಲಾಗಿ 2 ಅಂಕ ಕೊಡ್ತಾರೆ. ಸೊ ಕನಿಷ್ಠ ಅಂದ್ರೆ 4 ಪಾಯಿಂಟ್ ಬರಲೇಬೇಕು ನೀವು 2 ಮಾರ್ಕ್ಸಿಗೆ. ಅರ್ಥ ಆಯ್ತಾ? ಇನ್ನು ಹೊಸ ಕ್ವಶನ್ ನೋಡಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ. ನಿಮಗೆ ಸಮಾಜ ವಿಜ್ಞಾನ ವಿಷಯದಲ್ಲಿ ನಿಮಗೆ ಚಾಯ್ಸ್ ಇರ್ತವೆ ಅಥವಾ ಆಪ್ಷನ್ ತುಂಬಾ ಇರ್ತವೆ, ಬರೀಬೋದು, ತುಂಬಾ ಈಸಿ ಆಗ್ತದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ. ಅವೆಲ್ಲ ಇರ್ತವೆ: ಅಮೆರಿಕ ಸಂಯುಕ್ತ ಸಂಸ್ಥಾನ ಆಗಿರ್ಬೋದು, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಫ್ರಾನ್ಸ್ ಮತ್ತು ಚೀನಾ. ಇವೆಲ್ಲ ಏನಾಗ್ತವೆ? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳು. ಇನ್ನು 18ನೇದು, ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು? ಉತ್ತರ: ಜನಜಾಗೃತಿಯ ಮೂಲಕ ಆಗ್ಬೋದು, ಅಂತರ್ಜಾತೀಯ ವಿವಾಹಗಳ ಮುಖಾಂತರ, ತಡೆಯುವ ಮುಖಾಂತರ, ಆಧುನಿಕ ಪ್ರಚಾರ ಮಾಧ್ಯಮಗಳು, ಇಲ್ಲ ಮಾಡೋ ಮುಖಾಂತರ ವರದಕ್ಷಿಣೆ ಹೇಗೆ ನಿಯಂತ್ರಿಸ್ಬೋದು. ಅರ್ಥ ಆಯ್ತಾ? ಅಂತರ್ಜಾತೀಯ ವಿವಾಹ ಮಾಡಿದ್ರು ವರದಕ್ಷಿಣೆ ತಡಿಬೋದು. ಅರ್ಥ ಆಯ್ತಾ? ಸ್ವಯಂ ಸೇವಾ ಸಂಘಟನೆ ಆಗಿರ್ಬೋದು, ಮಹಿಳಾ ಸಂಘಟನೆಗಳಿಗೆ ಪ್ರೋತ್ಸಾಹ, ಇವೆಲ್ಲ ಏನಾಗ್ತವೆ? ಇವು ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆ ಹೇಗೆ ನಿಯಂತ್ರಿಸೋದು. ನಂತರ ಅತೋಕ್ಷಣೆ ಎದುರಿರುತ್ತೆ ನಿಮಗೆ. ಸಾಮಾಜಿಕ ಸ್ತರ ವಿನ್ಯಾಸ ಹೇಗೆ ರೂಪುಗೊಂಡಿದೆ? ವೆರಿ ಇಂಪಾರ್ಟೆಂಟು. ಸೇವೆಲ್ ಇರ್ಬೋದು. ಉತ್ತರ ನೋಡಿ, ಸಾಮಾಜಿಕ ಸ್ತರ ವಿನ್ಯಾಸವು ಆದಾಯ, ಶಿಕ್ಷಣ, ಉದ್ಯೋಗ, ಬುದ್ಧಿಶಕ್ತಿ, ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಬಲ್ಲಿದ, ಇವೆಲ್ಲ ಪಾಯಿಂಟ್ಸ್ಗಳು ಬರ್ತವೆ. ಸೊ 4 ಬರೆದ್ರೆ ಸಾಕು. ಟೋಟಲಾಗಿ 2 ಅಂಕ. ಇನ್ನು 19ನೇದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಗಿತ್ತು, ಸಮರ್ಥಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನು, ಕೇಳ್ಬೋದು, ನೋಡ್ಕೊಳ್ಳಿ. ಸತಾರಾ, ಜೈಪುರ್, ಸಂಬಲ್ಪುರ್, ಉದಯಪುರ್, ಝಾನ್ಸಿ 4 ಬ್ರಿಟಿಷರ ವಶ ಆದವು. ಇವೆಲ್ಲ ನೋಡಿ. ಅರ್ಥ ಆಯ್ತಾ? ಇನ್ನು 20ನೇದು, ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು. ವೆರಿ ಇಂಪಾರ್ಟೆಂಟು. ಸ್ವಾತಂತ್ರ್ಯ ನಂತರದಲ್ಲಿ ಕೇಳ್ತಾರೆ. ಸ್ವಾತಂತ್ರ್ಯ ನಂತರದಲ್ಲಿ ಏನೆಲ್ಲ ಸಮಸ್ಯೆ ಎದುರಿಸ್ತು ಕೇಳ್ತಾರೆ. ಏನೆಲ್ಲ ಆಗಿರ್ಬೋದು? ಕೋಮುಗಲಭೆ ಆಗಿರ್ಬೋದು, ಸರ್ಕಾರ ರಚನೆ, ದೇಶೀಯ ಸಂಸ್ಥಾನಗಳು ವಿಲೀಕರಣ ಆಗಿತ್ತು, ನಂತರ ಆಹಾರದ ಉತ್ಪಾದನೆ, ಕೃಷಿ ಮತ್ತು ಕೈಗಾರಿಕೆ ಅಭಿವೃದ್ಧಿ ಆಗಿತ್ತು, ಆಮೇಲೆ ಕೋಮುವಾದ, ಪ್ರಾದೇಶಿಕವಾದ, ನಂತರ ಅನಕ್ಷರತೆ ಆಗಿರ್ಬೋದು, ಒಡೆತನ, ಭ್ರಷ್ಟಾಚಾರ, ಇವೆಲ್ಲ ಪಾಯಿಂಟ್ ಬರೀಬೇಕು. ನಂತರ 21, ಮಳೆ ನೀರು ಕೊಯ್ಲಿನ ವಿಧಗಳಾವು? ವಿಧಗಳು ನೋಡಿ,
ಸೊ ಮಳೆ ಬಿದ್ದ ಸ್ಥಳದಲ್ಲಿ ನೀರನ್ನು ಸಂಗ್ರಹಿಸುವುದು, ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಸಂಗ್ರಹಿಸುವುದು. ಸೊ ಒಂದು ಪಾಯಿಂಟಿಗೆ 1 ಅಂಕ, ಇನ್ನೊಂದು ಪಾಯಿಂಟಿಗೆ 1 ಅಂಕ, ಟೋಟಲಾಗಿ 2 ಅಂಕ ಕೊಡ್ತಾರೆ ನಿಮಗೆ. 22 ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯಗಳು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿವೆ, ಸಮರ್ಥಿಸಿ. ನೋಡ್ಕೊಳ್ಳಿ ಪಾಯಿಂಟ್ಗಳನ್ನು. ಸೊ ಇದೇ ರೀತಿ ನಂತರ ವೇರಿಯಂ ಪಾಯಿಂಟ್ ಯಾವುದು? ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿ. ಹಸಿರು ಕ್ರಾಂತಿ ಮೇಲೆ ಕ್ವಶನ್ ಬಂದೇ ಬರ್ತದೆ, ಅರ್ಥಾಯ್ತಾ? ಯಾವುದಕ್ಕೂ ಕೇಳ್ಬೋದು. ಒಟ್ಟಿನಲ್ಲಿ ಹಸಿರು ಕ್ರಾಂತಿ ಅಂತ ಒಂದು ಕ್ವಶನ್ ಬಂದೇ ಬರ್ತದೆ ಫಿಕ್ಸ್. ನೋಡ್ಕೊಳ್ಳಿ, ಇಲ್ಲಿ ಯಾವ್ದು ಕೇಳಿದರೆ ಹಸಿರು ಕ್ರಾಂತಿಯ ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು, ಸಮರ್ಥಿಸಿ. ನೋಡ್ಕೊಳ್ಳಿ, ತೀವ್ರ ಬರಗಾಲ, ಆಹಾರ ಧಾನ್ಯ ಕೊರತೆ, ಹೆಚ್ಚು ಇಳುವರಿ ಕೊಡುವ ಬೀಜಗಳು, ರಾಸಾಯನಿಕ ಗೊಬ್ಬರಗಳ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯಗಳ ಬಳಕೆ, ಸಹಾಯಧನ ವ್ಯವಸ್ಥೆ, ಇವೆಲ್ಲ ಪಾಯಿಂಟ್ಗಳು ನೋಡ್ಕೊಳ್ಳಿ. ನಂತರ 24 ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೀಗೆ ಮಾಡ್ತದೆ. ಯಾವ ರೀತಿ ಮಾಡ್ತದೆ ಅದು? ಸೂತ್ರ ನೋಡ್ಕೊಳ್ಳಿ. ಎಷ್ಟು ಬರಬೇಕು ನೀವು? ಒಂದು 4 ಪಾಯಿಂಟ್ ಬರಬೇಕು. ಗ್ರಾಹಕ ಸಂರಕ್ಷಣಾ ಕಾಯ್ದೆಯು ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವುದು, ಮಾರುಕಟ್ಟೆಯಲ್ಲಿ ನಡೆಯಬಹುದಾದ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವುದಾಗಿರ್ಬೋದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವುದಾಗಿರ್ತದೆ. ಇನ್ನು ನಂತರ ಇವು ಪಾಯಿಂಟ್ಸ್ ನೋಡ್ಕೊಳ್ಳಿ ಎಕ್ಸ್ಟ್ರಾ. ಸೊ ಇದರಲ್ಲಿ ಒಂದು 4-5 ನೋಡ್ಕೊಳ್ಳಿ, 2 ಮಾರ್ಕ್ಸ್ಗೆ ಇಂಪಾರ್ಟು. ನಂತರ 25 ನೀವು ಪ್ರಿಂಟ್ ನೋಡ್ಕೊಳ್ಳಿ, ನಿರ್ಲಕ್ಷ್ಯ ಬಿಟ್ಟಿದ್ದಾರೆ ನೋಡ್ಕೊಳ್ಳಿ. ಸೊ ಈಸಿ ಆಗ್ತದೆ ನಿಮಗೆ, ಯಾವ ಅಧ್ಯಾಯ ಮೇಲೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಅಷ್ಟು ಮಾತ್ರ ಓದ್ಕೊಳ್ಳಿ. ಸೊ ತುಂಬ ಹೆವಿ ಆಗ್ತದೆ. ಪ್ರಿಂಟ್ ಹಾಕಿರ್ತಾನೆ ಚಾನಲಲ್ಲಿ ನೋಡ್ಕೊಳ್ಳಿ. ಸೊ ಪ್ಲೇಲಿಸ್ಟೇ ಇರ್ತದೆ ನೋಡಿ, SLC ಒಂದು ಪ್ಲೇಲಿಸ್ಟೇ ಇದೆ. ಅಲ್ಲಿ ಹೋದರೆ ನಿಮಗೆ ಎಲ್ಲ ಕಂಪ್ಲೀಟ್ SLC ವಿಡಿಯೋ ಸಿಗ್ತವೆ. ಅಲ್ಲಿ ಹೋದರೆ ಪ್ರಿಂಟ್ ಆಗಿರ್ಬೋದು, ಎಲ್ಲ ವಿಷಯ ಸಿಗ್ತವೆ. ತಪ್ಪದೆ ನೋಡ್ಕೊಳ್ಳಿ, ಅಲ್ಲಿ ಹಾಕಿದೆ ನೋಡಿ. ನೆಕ್ಸ್ಟ್ ಬರುವಂಥದ್ದು 4ನೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 6 ವಾಕ್ಯ ಅಥವಾ ಅಂಶಗಳು ಉತ್ತರಿಸಿ. ಇವು 3 ಪ್ರಶ್ನೆಗಳು 9 ಇರ್ತವೆ. ಟೋಟಲಾಗಿ 27 ಅಂಕ. ಪ್ರಶ್ನೆಗೂ ಎಷ್ಟು ಅಂಕ? 3 ಅಂಕ. ಎಷ್ಟು ಬರಬೇಕು ನೀವು? 9 ಪ್ರಶ್ನೆಗಳನ್ನ ಬರೀಬೇಕು ನೋಡಿ. 25 ವೇರಿಯಂ ಪಾಯಿಂಟು, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳು, ವೇರಿಯಂ ಪಾಯಿಂಟು. ತುಂಬಾ ಈಸಿ ನೋಡಿ. ಎಷ್ಟು ಬರಬೇಕು ನೀವು? 3 ಅಂಕಗಳಿಗೆ 6 ಪಾಯಿಂಟನ್ನು ಬರೀಬೇಕು, ಅರ್ಥ ಆಯ್ತಾ? 3 ಮಾರ್ಕ್ಸಿಗೆ 6 ಪಾಯಿಂಟ್ನ ಬರೀಬೇಕು. 2 ಮಾರ್ಕ್ಸಿಗೆ ಎಷ್ಟು? 4 ಪಾಯಿಂಟು. 3 ಮಾರ್ಕ್ಸಿಗೆ 6 ಪಾಯಿಂಟು. ಇನ್ನು 4 ಮಾರ್ಕ್ಸಿಗೆ 8 ಪಾಯಿಂಟು. ಇಷ್ಟು ಕಡ್ಡಾಯ ಬರಲೇಬೇಕು. ನಂತರ ಉತ್ತರ ನೋಡಿ. ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ್ ನಿಯಂತ್ರಣಕ್ಕೆ. ನೆಕ್ಸ್ಟು ಅವರು ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸತೊಡಗಿದರು. ಇದರಿಂದ ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ನೀಡಿದ ಪ್ರೋತ್ಸಾಹ ಆಗಿರ್ಬೋದು, ದಿಕ್ಸೂಚಿ, ಅಸ್ಟ್ರೋಲೋಬ್, ಸಿನಿಮದ್ದು ಮೊದಲಾದವುಗಳನ್ನು ವೈಜ್ಞಾನಿಕ ಆವಿಷ್ಕಾರ. ಇನ್ನು ಇದಕ್ಕೆ ಅವಕಾಶ ಕೊಟ್ಟಿರ್ತಾರೆ. 6 ಕ್ವಶನ್ನು. ಬ್ರಿಟಿಷ್ ಭೂ ಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಉತ್ತರ ಇದೆ. ವಿಡಿಯೋ ಪಾಸ್ನೆಟ್ಟು ಉತ್ತರ ನೀವು ನೋಡ್ಕೋಬೋದು, ಅರ್ಥ ಆಯ್ತಾ? ಸೊ ಉತ್ತರ ನೋಡ್ಕೊಳ್ಳಿ. ರೈತರನ್ನು ಶೋಷಿಸುವ ಹೊಸ ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ರೈತರು ವಿವಿಧ ಬಗೆಯ ಸಂಕಷ್ಟಕ್ಕೆ ಒಳಗಾದರು. ಭೂಮಿಯ ಮಾರಾಟ ವಸ್ತು ಆಯಿತು. ಇದೇ ರೀತಿ ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ. ನಂತರ 26ನೇದು, ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ? ಇದು ಕೂಡ ಕ್ವಶನ್ ಇಂಪಾರ್ಟೆಂಟು. ಶುದ್ಧ ವಾಯು, ಆಹಾರ ಹಾಗೂ ಮೇವನ್ನು ಪೂರೈಸುತ್ತವೆ. ಉತ್ತಮ ಮಳೆ ತರಲು ಸಹಾಯಕವಾಗಿವೆ. ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಆಗಿರ್ಬೋದು. ಔಷಧೀಯ ಸಸ್ಯಗಳ ಆಗರವಾಗಿವೆ. ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ಉದ್ಯೋಗಾವಕಾಶವನ್ನು ಇರುತ್ತದೆ. ಇನ್ನು ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತದೆ. ಇನ್ನು ಅವಕಾಶ ಇರ್ತದೆ. ಇದು ಕೂಡ ದೂರ ಸಂವೇದಿ ತಂತ್ರಜ್ಞಾನವು ಇದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ? ಉತ್ತರ ನೋಡ್ಕೊಳ್ಳಿ. ಆ ಕಾಲದ ಅವಧಿಯಲ್ಲಿನ ನೈಜ ಸ್ಪಷ್ಟ ಮಾಹಿತಿ ದೊರೆಯುವುದು. ಇದರಿಂದ ಪಡೆಯುವ ಮಾಹಿತಿಯನ್ನು ಸುಲಭವಾಗಿ ಕಂಪ್ಯೂಟರ್ಗಳಿಂದ ವಿಶ್ಲೇಷಿಸಬಹುದು. ಕಡಿಮೆ ವೆಚ್ಚದ ಮಾಹಿತಿ ಸಂಗ್ರಹಣೆ ವಿಧಾನವಾಗಿದೆ. ಹವಾಮಾನ ವೈಪರೀತ್ಯದರೂ ಚಿತ್ರ ಪಡೆಯಬಹುದು. ನೈಸರ್ಗಿಕ ವಿಕೋಪಗಳ ಪ್ರಭಾವದ ಪ್ರದೇಶ ಹಾಗೂ ಅನಾಹುತಗಳ ತೀವ್ರತೆಯ ಅಧ್ಯಯನಕ್ಕೆ ಉಪಯುಕ್ತ. ಭೂಬಳಕೆ, ಅರಣ್ಯ, ಜಲರಾಶಿ, ವಸತಿ, ಬೆಳೆ ಹಂಚಿಕೆ ಇತ್ಯಾದಿ. ನಂತರ ನೈಸರ್ಗಿಕ ಸಂಪನ್ಮೂಲ ವಿಶ್ಲೇಷಣೆಯಲ್ಲಿ ಅಗತ್ಯ. ಅಂದರೆ 27ನೇದು ಯಾವುದು? ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿಟ್ಟು ಪಾಯಿಂಟ್ಸ್ ಓದ್ಕೊಳ್ಳಿ. ಮುಂದೆ ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ ನಾನು, ಅರ್ಥ ಆಯ್ತಾ? ಸೊ ಕ್ವಶನ್ ಇದೆ ನೋಡಿ. ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ. ತೆರಿಗೆಯೇತರ ಆದಾಯದ ಮೂಲಗಳು ಇಂಪಾರ್ಟೆಂಟು. ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಆಗಿರ್ಬೋದು. ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ. ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ. ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ. ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ. ಜೊತೆಗೆ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು. ನಂತರ 28 ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳಾವು. ಆರ್ಥಿಕ ವ್ಯವಹಾರಗಳು ಇವು ಕೂಡ ಇಂಪಾರ್ಟೆಂಟ್ ನೋಡಿ, ಆಯ್ತಾ? ಸೊ ಇದು ಕೂಡ 10 ಕ್ವಶನ್ ಇರ್ತದೆ. ತುಂಬಾ 10 ಇರ್ತವೆ ನಮಗೆ ಕ್ವಶನ್ಗಳು. ಸೊ ಆರಾಮಾಗಿ ನಾವು ಬರಿಬೋದು. ಒಂದು ಬರಲ್ಲ ಅಂದರೆ ಇನ್ನೂ ಬರ್ತದೆ ನಿಮಗೆ, ಆಯ್ತಾ? ಸೊ ತುಂಬಾ ಈಸಿ ಇರ್ತದೆ. ಸಮಾಜ ವಿಜ್ಞಾನ ನೀವು ಓದ್ಕೊಂಡು ಹೋದರೆ ಮಾತ್ರ ನಿಮಗೆ ಫಿಕ್ಸ್ ಬೇಕು. ಅನ್ನೋರು 40+ ವಿಡಿಯೋ ಹಾಕಿದ್ದೀನಿ, ಅಷ್ಟು ಓದ್ಕೊಳ್ಳಿ ಸಾಕು, ಆರಾಮಾಗಿ ಪಾಸ್ ಆಗ್ತೀರಾ. ಮತ್ತು ಸ್ಕ್ರೀನ್ಗಳು ಹಾಕ್ತೀನಿ, ವೇಟ್ ಮಾಡಿ. ಸೊ ಬರ್ತದೆ ಅದು ಕೂಡ ವಿಡಿಯೋ. 10 ಕ್ವಶನ್ ನೋಡಿ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳು ವಹಿಸುವ ಪಾತ್ರವೇನು? ಉತ್ತರಗಳು ನೋಡ್ಕೊಳ್ಳಿ. ಸೊ ಪ್ರತಿಯೊಂದಕ್ಕೂ ಅರ್ಧ ಅಂಕ ಇರ್ತದೆ. ಪ್ರತಿ ಪಾಯಿಂಟ್ಗೂ ಅರ್ಧ ಅಂಕ. ಎಷ್ಟು ಬರಬೇಕು? 6 ಪಾಯಿಂಟ್ ಇರಬೇಕು, 3 ಅಂಕ. ಓಕೆ, ಇದೇ ರೀತಿ ಪಾಯಿಂಟ್ಸ್ಗಳು ನೋಡ್ಕೊಳ್ಳಿ.
ನಂತರ 29 ಶ್ರೀ ನಾರಾಯಣರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕಾರ್ಯಗಳವು. ಸೊ ಇದು ಕೂಡ ಉತ್ತರವೇ. ವಿಡಿಯೋ ಪಾಸ್ ಮಾಡಿಟ್ಟು ನೀವು ಉತ್ತರಗಳನ್ನು ನೋಡ್ಕೋಬೋದು. ನಂತರ ವೇರಿ ಇಂಪಾರ್ಟೆಂಟ್ ಯಾವುದು 30 ಕ್ವೆಶನ್ನು 1857ರ ದಂಗೆ ವಿಫಲತೆ ಕಾರಣಗಳನ್ನು ವಿವರಿಸಿ. 1857ರ ದಂಗೆ ಬಗ್ಗೆ ಕೇಳ್ತಾರೆ ಇಂಪಾರ್ಟೆಂಟು. ಸೊ 3 ಮಾರ್ಕ್ಸ್ಗೆ ಅರ್ಥ ಆಯ್ತಾ. ವೇರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಕ್ವೆಶನ್ನು. ಸೊ ವಿಫಲತೆ ಕೇಳ್ಬೋದು. ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ. ರಾಜರ ಮತ್ತು ಜಮೀನ್ದಾರರ ಸ್ವಹಿತಾಸಕ್ತಿಗಾಗಿ ನಡೆದಿತ್ತು. ಯೋಜಿತ ಹೋರಾಟವಾಗಿರಲಿಲ್ಲ. ಭಾರತೀಯ ಸೈನಿಕರಿಂದ ಭಿನ್ನತೆ, ಸೂಕ್ತ ಮಾರ್ಗದರ್ಶನವಿರಲಿಲ್ಲ. ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು. ಇವೆಲ್ಲ ಪಾಯಿಂಟ್ಗಳು ನೋಡ್ಕೊಳ್ಳಿ. ನಂತರ 31 ಭಾರತದ ಸರ್ಕಾರವು ಭಯೋತ್ಪಾದನೆಯನ್ನು ಸವಾಲನ್ನು ಹೇಗೆ ನಿಗ್ರಹಿಸುತ್ತದೆ. ಉತ್ತರ ನೋಡಿ. ಇದು ಕೂಡ 6 ಅಂಕ ಅರ್ಥ ಆಯ್ತಾ. ರಾಷ್ಟ್ರೀಯ ತನಿಖಾ ದಳ NIA ಸ್ಥಾಪನೆ ಆಯಿತು. ಜೊತೆಗೆ ವಿಶೇಷ ಪರಿಣಿತಿ ಪಡೆಗಳ ರಚನೆ ಆಯಿತು. ರಾಜ್ಯ ಸರ್ಕಾರಗಳಿಂದ ಭಯೋತ್ಪಾದಕ ನಿಗ್ರಹ ಪಡೆಗಳು ATS ಆಗಿರ್ಬೋದು, IB, ರಾವ್ ಆಗಿರ್ಬೋದು, ಇವೆಲ್ಲ ಏನಾಗ್ತದೆ, ಅದು ಭಾರತ ಸರ್ಕಾರವು ಭಯೋತ್ಪಾದನೆ ನಿಗ್ರಹವನ್ನು ತಡೀತದೆ. ನಂತರ ಬಂದ್ಬಿಟ್ಟು 32 ವ್ಯತ್ಯಾಸ ಕೇಳಿದ್ದಾರೆ ನೋಡಿ. ಸಂಘಟಿತ ವಲಯದ ಕೆಲಸಗಾರ ಮತ್ತು ಅಸಂಘಟಿತ ವಲಯದ ಕೆಲಸಗಾರ ನಡುವೆ ವ್ಯತ್ಯಾಸ. ಇದು ಕೂಡ ಇಂಪಾರ್ಟೆಂಟು. ಯಾವ್ದಾದ್ರು 3 ವ್ಯತ್ಯಾಸ ಬರ್ತದೆ ನಿಮಗೆ 3 ಅಂಕ ಇರ್ತದೆ ಅರ್ಥ ಆಯ್ತಾ. ಯಾವ್ದಾದ್ರು 3ನ ಬರೀಬೇಕು. ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರು ತುಂಬಾ ಇಂಪಾರ್ಟೆಂಟು, ತುಂಬಾ ಈಸಿ. ಕಾನೂನು ಕಾಯ್ದೆಗಳ ಬದ್ಧತೆ. ಸಂಘಟಿತ ಕೆಲಸಗಾರರು ಇನ್ನು ಅಸಂಘಟಿತ ಏನಾಗ್ತದೆ, ಕಾಯ್ದೆ ಕಾನೂನುಗಳು ಇರೋದಿಲ್ಲ. ಅವ್ರಿಗೆ ಯಾವುದೇ ರೀತಿ ಕಾನೂನು ಹೊಂದಿರೋದಿಲ್ಲ ಅವರು ಅರ್ಥ ಆಯ್ತಾ. ನಂತರ ನಿಗದಿತ ವೇತನ, ಭತ್ಯೆ, ವಿರಾಮ ಮತ್ತು ನಿವೃತ್ತಿ ವೇತನ ಸೌಲಭ್ಯ. ಇವರಿಗೆ ಯಾವುದೇ ರೀತಿ ನಿಗದಿತ ವೇತನ ಇರೋದಿಲ್ಲ, ಭತ್ಯೆ ಇರೋದಿಲ್ಲ ಮತ್ತು ನಿವೃತ್ತಿ ವೇತನ ಇರೋದಿಲ್ಲ. ಸೊ ಅಧಿಕಾರದಷ್ಟು ಏನಿರುತ್ತದೆ, ಇರೋದಿಲ್ಲ. ವೈದ್ಯಕೀಯ ಸೌಲಭ್ಯ ಇರ್ತವೆ, ಯಾವುದೇ ಇರೋದಿಲ್ಲ. ತುಂಬಾ ಈಸಿ ನೋಡ್ಕೊಳ್ಳಿ. ನಂತರ 33 ಭೂಕುಸಿತದ ಕಾರಣಗಳು ಇಂಪಾರ್ಟೆಂಟು. ಭೂಕುಸಿತದ ಮೇಲೆ ಕೇಳ್ತಾರೆ. ಭೂಕುಸಿತ ಅಷ್ಟು ಟಾಪಿಕ್ ಇಂಪಾರ್ಟೆಂಟು, ಕಂಪ್ಲೀಟ್ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಸೊ ಭೂಕುಸಿತಕ್ಕೆ ಕಾರಣ ಕೇಳ್ಬೋದು, ಪರಿಹಾರಗಳನ್ನು ಕೇಳ್ಬೋದು ಅರ್ಥ ಆಯ್ತಾ. ಪರ್ವತಗಳಲ್ಲಿ ಹರಿಯುವ ನೀರು, ಸಮುದ್ರದ ತೀರಗಳಲ್ಲಿ ಅಲೆಗಳು ಭೂಮಿಯನ್ನು ಕೊರೆಯುವುದು, ಪರ್ವತ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗ, ಕಾಲುವೆ ನಿರ್ಮಾಣ, ಸಡಿಲವಾದ ಮಣ್ಣಿನ ಪದರ, ಗಣಿಗಾರಿಕೆ, ಅರಣ್ಯನಾಶ, ಇವೆಲ್ಲ ನೋಡಿ. ನಂತರ ಬಂದ್ಬಿಟ್ಟು ನಿಮಗೆ 5ನೇ ಮೇನು, ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಇವು ಬಂದ್ಬಿಟ್ಟು 4 ಅಂಕ ಪ್ರಶ್ನೆಗಳು. 4 ಇರ್ತವೆ, ಟೋಟಲ್ 16 ಅಂಕ ಅರ್ಥ ಆಯ್ತಾ. 34 ನೋಡಿ. ಎಷ್ಟು ಬರಬೇಕು, 4 ಬರಬೇಕು, 4 ಮಾರ್ಕ್ಸು ಈ ಕ್ವೆಶನ್ನು. 34 ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ. ಉತ್ತರವೇ ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಉತ್ತರ ನೋಡ್ಕೊಳ್ಳಿ ಅರ್ಥ ಆಯ್ತಾ. ಸೊ ಎಷ್ಟು ಬರಬೇಕು, 4 ಮಾರ್ಕ್ಸಿಗೆ ಎಷ್ಟು ಬರಬೇಕು, 8 ಪಾಯಿಂಟನ್ನು ಬರೀಬೇಕು. 4 ಮಾರ್ಕ್ಸಿಗೆ 8 ಪಾಯಿಂಟು, ಪ್ರತಿ ಪಾಯಿಂಟಿಗೆ ಅರ್ಧ ಅಂಕ ಇರ್ತದೆ ಅರ್ಥ ಆಯ್ತಾ. ಟೋಟಲಿಗೆ 4 ಅಂಕ ನೋಡ್ಕೊಳ್ಳಿ, ಅವರು ಕೊಟ್ಟಿದ್ದಾರೆ ಅವರು. ಸೊ 8 ಪಾಯಿಂಟನ್ನು ಬರೀಬೇಕು ನೀವು. ಇನ್ನು 10 ಕ್ವೆಶನ್ನು, ದಯಾನಂದ ಸರಸ್ವತಿಯ ಕೊಡುಗೆಗಳನ್ನು ವಿವರಿಸಿ. ಸೊ ಕೊಡುಗೆಗಳು ಕೇಳ್ತಾರೆ ಒಬ್ಬರದು, ಯಾರು ಬೇಕಾದ್ರೂ ಕೇಳ್ಬೋದು, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಸೊ ನಿಮಗೆ ಏನು ನೋಡ್ಕೊಳ್ಳಿ, ನೀವು ನೀಲಕ್ಷೆ ನೋಡ್ಕೊಳ್ಳಿ, ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ, ಅಲ್ಲಿ ಗೊತ್ತಾಗ್ತದೆ ನಿಮಗೆ ಯಾವ್ದು ಬರ್ಬೋದು ಅಂತ. ನಂತರ 35 ಮಣ್ಣಿನ ಮೇಲೆ ಕೇಳ್ತಾರೆ. ಮಣ್ಣಿನ ಸವತಿಯನ್ನು ಕೇಳ್ಬೋದು, ಬೇರೆ ಯಾವುದೋ ಕ್ವೆಶನ್ ಕೇಳ್ಬೋದು. ಒಟ್ಟಿನಲ್ಲಿ ಮಣ್ಣಿನ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತದೆ. ಮಣ್ಣಿನ ಸವತಿಯನ್ನು ತಡೆಗಟ್ಟುವ ವಿಧಗಳು, ಇದು ಕೂಡ ಇಂಪಾರ್ಟೆಂಟು. ನಂತರ 10 ಕ್ವೆಶನ್ನು, ಕೈಗಾರಿಕೆಗಳ ಸ್ಥಾನೀಕರಣಗಳ ಮೇಲೆ ಪ್ರಭಾವ ಬೀರುವ ಅಂಶಗಳು, ಇದು ಕೂಡ ಇಂಪಾರ್ಟೆಂಟು. ಸೊ ಆಲ್ಮೋಸ್ಟ್ ಕೂಡ ಇಂಪಾರ್ಟೆಂಟ್ ಕ್ವೆಶನ್ಗಳೇ ಅರ್ಥ ಆಯ್ತಾ. ರಿಪೀಟ್ ಆಗ್ತವೆ ನಿಮ್ಮ ಒಂದು ಪೂರ್ವ ಪರೀಕ್ಷೆ ಮತ್ತು ಆನ್ಯುವಲ್ ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು, ನೋಡ್ಕೊಳ್ಳಿ. 36 ನಾಲ್ವಡಿ ಕೃಷ್ಣ ಒಡೆಯರ ಸಾಧನೆಗಳು. ಒಬ್ಬರ ಸಾಧನೆ ಕೇಳ್ತಾರೆ, ನಾಲ್ವಡಿ ಕೇಳ್ಬೋದು ಅಥವಾ ಬೇರೆಯವರು ಕೇಳ್ಬೋದು. ಇಂಪಾರ್ಟೆಂಟ್ ನಾಲ್ವಡಿ ಕೃಷ್ಣಾಜಿ ಒಡೆಯರದು ಅರ್ಥ ಆಯ್ತಾ. ಸೊ ನಂತರ ಇದೇ ರೀತಿ ಪಾಯಿಂಟ್ಗಳು ನೋಡ್ಕೊಳ್ಳಿ. ನೆಕ್ಸ್ಟ್ 37 ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ. ಭ್ರಷ್ಟಾಚಾರ ನಿಯಂತ್ರಿಸಲು, ಇದು ಕೂಡ ಕ್ವಶನ್ ಇಂಪಾರ್ಟೆಂಟು. ಎಲ್ಲ ಕೂಡ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಕೂಡ ಇಂಪಾರ್ಟೆಂಟೇ ಆಯ್ತಾ. ಸೊ ನಿಮ್ಮ ಅನಾಲಿಸಮ್ ಪ್ರಪೋಸ್ ಹೇಳ್ತಾ ಇದ್ದೀನಿ, ಅನಾಲಿಸಮ್ ಪ್ರಪೋಸ್ ಕೂಡ ಹೇಳ್ತಾ ಇದ್ದೀನಿ, ನಿಮ್ಮ ಒಂದು ಪೂರೈಸಿದ ಪರೀಕ್ಷೆ ಕೂಡ ಹೇಳ್ತಾ ಇದ್ದೀನಿ. ಸೊ ಒಂದ್ಸಲ ಓದ್ಕೊಂಡ್ರೆ ನೀವು 2 ಕೂಡ ಹೆಲ್ಪ್ ಆಗ್ತದೆ. ಒಂದ್ಸಲ ಓದ್ಕೊಂಡ್ರೆ ನೀವು 2 ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಅರ್ಥ ಆಯ್ತಾ. ನೋಡ್ಕೊಳ್ಳಿ, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಗಳು. ಸೊ ನಂತರ 38 ಬರ್ತದೆ ನಿಮಗೆ. 38 ಹೇಳ್ತದೆ ನಿಮಗೆ ಫಿಕ್ಸ್ ಇರ್ತದೆ ಕ್ವಶನ್ಗಳು. ಫಿಕ್ಸ್ ಇರ್ತದೆ ಯಾವುದು, ಈ ಕೆಳಗುಣಗಳಲ್ಲಿ ಯಾವುದಾದರೂ 5 ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಗುರುತಿಸಿ. ಭಾರತ ನಕ್ಷೆ ಅವ್ರು ಕೊಡ್ತಾರೆ, ಮೊದಲೆಲ್ಲ ಆಗಿರಲಿಲ್ಲ. ಮೊದಲು ಹೇಗಿತ್ತು, ನಾವೇ ಭಾರತ ನಕ್ಷೆ ಬಿಡಿಸಬೇಕಾಗಿತ್ತು ಅರ್ಥ ಆಯ್ತಾ. ಸೊ ನಾವೆಲ್ಲ ಎಕ್ಸಾಮ್ ಬರೆದಾಗ ನಾವೇ ಭಾರತ ನಕ್ಷೆ ತೆಗೆದಿದ್ದೀವಿ. ನಿಮಗೆ ಹಾಗಿಲ್ಲ, ಭಾರತ ನಕ್ಷೆ ಕೊಡ್ತಾರೆ ನೀವೇನು ನೋಡಬೇಕು, ಎಷ್ಟು ಸ್ಥಳಗಳನ್ನು ಗುರುತಿಸ್ಬೇಕಷ್ಟೇ ಅರ್ಥ ಆಯ್ತಾ. ಎಷ್ಟು ಬರೆಸಬೇಕು ನೋಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಅವರು, ಯಾವುದಾದ್ರು 5 ಬರೀಬೇಕು ನೀವು. 5 ಚಾಯ್ಸ್ ನಿಮಗೆ ಎಷ್ಟು ಕೊಟ್ಟಿರ್ತಾರೆ ಅವರು, ಜೆವರೆಗೆ ಕೊಟ್ಟಿರ್ತಾರೆ. 1 2 3 4 5 6 7 8 9 10 ಅರ್ಥ ಆಯ್ತಾ. ಸೊ 1 2 3 4 5 6 7 8 9 10 ಕ್ವಶನಲ್ಲಿ ಎಷ್ಟು ಗುರುತಿಸಬೇಕು, ಕೆಳಗಿನ ಯಾವುದಾದ್ರು 5 ಕೇಳಿದ್ರೆ ನೋಡಿ 10 ಕೊಟ್ಟಿರ್ತಾರೆ, ಆ 5 ಗುರುತಿಸಬೇಕು. ಎಷ್ಟು ಈಸಿ ನೋಡಿ. ಸೊ ಯಾವುದಾದ್ರು 5 ನಿಮಗೆ ಯಾವ್ದು 5 ಬರ್ತದೆ ಅದನ್ನು ಗುರುತಿಸಬೇಕು. ಸೊ ನೋಡ್ಕೊಳ್ಳಿ, ಎಲ್ಲ ಇಂಪಾರ್ಟೆಂಟು. ಇಂದಿರಾ ಪಾಯಿಂಟ್ ಇಂಪಾರ್ಟೆಂಟು. ಸೊ 23 ಡಿಗ್ರಿ ಉತ್ತರ ಅಕ್ಷಾಂಶ ಇಂಪಾರ್ಟೆಂಟು. ಪಾಕ್ ಜಲಸಂಧಿ ಇಂಪಾರ್ಟೆಂಟು. ಬಾಕ್ರಾನಂಗಲ್ ಅಣೆಕಟ್ಟು, ತಾರಾಪುರ್, ಮುಂಬೈ ಆಗಿರ್ಬೋದು, ಕೊಚ್ಚಿ, ಪಾರಾದೀಪ್, ವಿಶಾಖಪಟ್ಟಣ, ದುರ್ಗಾಪುರ, ಇದು ಕೂಡ ಇಂಪಾರ್ಟೆಂಟು. ನಂತರ ನೀವೇನಾದರೂ ವಿಕಲಚೇತನ ಆಗಿದ್ದರೆ, ದೃಷ್ಟಿ ವಿಕಲಚೇತನ ಆಗಿದ್ದರೆ ಈ ಪ್ರಶ್ನೆಯನ್ನು ಬರಿಬೋದು. ನಿಮಗೆ ಅದು ಬರಲಿಲ್ಲ ಅಂದರೆ ಯಾರೆಲ್ಲ ಇದು ವಿಶೇಷ ವಿದ್ಯಾರ್ಥಿಗಳು ಮಾತ್ರ. ಸೊ ಉಳಿದ ವಿದ್ಯಾರ್ಥಿಗಳು ಮೇಲಿಂದ ಬರೀಬೇಕು ಅರ್ಥ ಆಯ್ತಾ.
ನೋಡಿ ಬಾಕ್ರಾನಂಗಲ ಅಣೆಕಟ್ಟು ಆಗಿರ್ಬೋದು, ದುರ್ಗಾಪುರ 23 ಡಿಗ್ರಿ ಉತ್ತರ ಅಕ್ಷಾಂಶ, 23 ಡಿಗ್ರಿ ಇದು ಉತ್ತರ ಅಕ್ಷಾಂಶ ನೋಡ್ಕೊಳ್ಳಿ. ಜೊತೆಗೆ ಪಾರಾದೀಪ ಪಾಯಿಂಟು, ವಿಶಾಖಪಟ್ಟಣ, ಪಾಕಿಲ್ಸ್ ಅಂತ ಹೇಳ್ಕೊಂಡು ಪಾಯಿಂಟು, ಇಂದ್ರ ಪಾಯಿಂಟ್ ನೋಡಿ ಎಲ್ಲಿ ಬರ್ತದೆ ಅಂತ ತುಂಬಾ ಪಾಯಿಂಟ್ ಇದು ಕೂಡ. ಓಕೆ, ಸೊ ನಿಮಗೇನಾದರೂ ವಿಶೇಷ ಚೇತನ ಆಗಿದ್ದರೆ, ದೃಷ್ಟಿವಿಕಲ ಚೇತನ ಇವರಾಗಿದ್ರೂ ನೋಡ್ಕೋಬೋದು ಇದನ್ನ. ಆಯ್ತಾ, ವಿವಿಧ ವರ್ಷ ನದಿ ಖನಿಜ ಯೋಜನೆಗಳ ಪ್ರಮುಖ ಉದ್ದೇಶಗಳು, ಸೊ ಇದನ್ನ ಬರೀಬೇಕು. ಸೊ ಓಕೆ, ಸೊ ಅಂಶ ಇರ್ತದೆ ನೋಡ್ಕೋಬೋದು. ಸೊ ಕೇವಲ ಇದು ದೃಷ್ಟಿವಿಕಲ ಚೇತನ ಮಾತ್ರ. ಸೊ ನೀವು ಉಳಿದ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು, ನಕ್ಷೆಯನ್ನು ಬಿಡಿಸಬೇಕು. ಅರ್ಥ ಆಯ್ತಾ, ನಕ್ಷೆ ಬಿಡಿಸಿ ಕೊಟ್ಟಿರ್ತಾರೆ, ನೀವು ಕೇವಲ ಭಾಗ ಗುರುತಿಸಿ ಅಷ್ಟೇ, ತುಂಬ ಏನು ಟಫ್ ಇರೋದೆಲ್ಲ ಈಸಿಯಾಗಿ ಬಿಡಿಸ್ಬೋದು. ಸೊ ಇಷ್ಟು ಏನು ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ ಚೆನ್ನಾಗಿ. ಈಗೆಲ್ಲ ಚಾನಲ್ ನಿಮಗೆ ಸೊ ಇನ್ನೂ ಕೂಡ 3 ಹಾಕಿರ್ತಾನೆ ಚಾನಲ್ ಇರ್ತವೆ, 2, 3, 4. ಸೊ ತಪ್ಪು ಅನ್ಕೊಂಡು ನೋಡ್ಕೊಳ್ಳಿ. ಜೊತೆಗೆ ಅಷ್ಟೇ ಅಲ್ಲದೆ ಪಾಸಿಂಗ್ ಹಾಕಿದ್ದೀನಿ 40+ ಅದನ್ನು ನೋಡ್ಕೊಳ್ಳಿ. ಸೊ ಅದು ಕೂಡ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಅರ್ಥ ಆಯ್ತಾ, ತಪ್ಪದೆ ನೋಡ್ಕೊಳ್ಳಿ. ಎಲ್ಲ ಪರೀಕ್ಷೆ ಮಾಡಿ, ಪ್ರತಿಯೊಬ್ಬರು ವಿಷಯ ಮಾಡಿಟ್ಟು ಹೇಳಿ. ಓಕೆ, ಸೊ ಡೌಟ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.